ನೀರಜ. ನಮಸ್ಕಾರ. ಮೇಘನ ಕಥಾಲೋಕ ಚಾನಲ್ಗೆ ಸ್ವಾಗತ. ಕಳೆದ ಭಾಗದಲ್ಲಿ ಏನಾಯಿತು? ತಾರಾಳ ದೇಹವನ್ನು ವಿಕ್ರಮ್ ಆವರಿಸಿಕೊಂಡಿದ್ದ. ನೀರಜಾಗೆ ಪತ್ರ ಬಂತು. ಮೊದಲ ಬಲಿ ರೋಹನ್. ಸಮಯ ಬಂದು 12 ಗಂಟೆ. ಇವತ್ತು ಅಮಾವಾಸ್ಯೆ ರಾತ್ರಿ. ಗಡಿಯಾರದಲ್ಲಿ 11:50. 20 ವರ್ಷದ ಸೇಡು ಇವತ್ತಿಗೆ ಮುಗಿಯುತ್ತಾ, ಇಲ್ಲ ಇನ್ನೂ ಮುಂದುವರಿಯುತ್ತಾ? ಬನ್ನಿ ನೋಡೋಣ. ನೀರಜ ಕಥೆಯ ಕೊನೆಯ ಅಧ್ಯಾಯ. ಬೆಂಗಳೂರಿನ ಹೊರವಲಯದಲ್ಲಿರುವ ದೊಡ್ಡ ಬಂಗಲೆ. ಜಮೀನ್ದಾರನ ಮೊಮ್ಮಗ ರೋಹನ್ ಒಬ್ಬನೇ ಇದ್ದ. ಸುತ್ತಲೂ ಕತ್ತಲು. ಲೈಟ್ ಕಣ್ಣು ಮಿಟುಕಿಸುತ್ತಿದ್ದ. ಗಡಿಯಾರದಲ್ಲಿ ಸೆಕೆಂಡ್ ಮುಖ್ಯ ಟಿಕ್ ಟಿಕ್ ಅಂತ ಸೌಂಡ್ ಮಾಡ್ತಾನೆ ಇತ್ತು. ಅಷ್ಟರಲ್ಲಿ ಮುಖ್ಯ ಬಾಗಿಲು ತಾನಾಗಿಯೇ ತೆರೆಯಿತು. ಒಳಗೆ ಬಂದಳು ತಾರಾ. ಆದ್ರೆ ಅದು ತಾರಾ ಅಲ್ಲ. ಬಿಳಿ ಸೀರೆ, ಕಣ್ಣು ಪೂರ್ತಿ ಕಪ್ಪು, ಕಾಲು ನೆಲಕ್ಕೆ ತಾಗುತ್ತಿರಲಿಲ್ಲ. ತಾರಾ. ವಿಕ್ರಮ್. ರೋಹನ್, ನನ್ನ ನೆನಪಿದೆಯಾ? ಧ್ವನಿ ಎರಡು ಜನದು ಮಿಕ್ಸ್ ಆಗಿತ್ತು. ರೋಹನ್ ನಡುಗುತ್ತಾ, ನೀನು ನೀನು ಯಾರು? ಹೊರಗೆ ಹೋಗು ಪ್ಲೀಸ್, ಹೊರಗೆ ಹೋಗು, ನಂಗೆ ಹೆದರಿಕೆ ಆಗ್ತಾ ಇದೆ. ತಾರಾ ಮತ್ತು ವಿಕ್ರಮ್. ನಾನು ವಿಕ್ರಮ್. 20 ವರ್ಷದ ಹಿಂದೆ ನನ್ನನ್ನು ಸುಟ್ಟವನ ಮೊಮ್ಮಗ ನೀನು. ಇವತ್ತು 12 ಗಂಟೆಗೆ ನನ್ನ ಸೇಡು ಪೂರ್ತಿಯಾಗುತ್ತೆ. ಅಷ್ಟರಲ್ಲಿ ಹೊರಗೆ ಪೊಲೀಸ್ ಸೈರನ್. ನೀರಜ ಓಡಿ ಬಂದಳು. ನೀರಜ, ಮಗಳೇ, ಮಗಳೇ. ವಿಕ್ರಮ್, ಅವಳನ್ನು ಬಿಡು ಪ್ಲೀಸ್, ಬಿಟ್ಬಿಡು ಅವಳನ್ನ. ತಾರಾಳ ದೇಹ ನಡಗಲು ಶುರುವಾಯಿತು. ಒಳಗಡೆ ಎರಡು ಆತ್ಮ ಜಗಳ ಆಡ್ತಿವೆ. ವಿಕ್ರಮ್, ಬಿಡು ತಾರಾ, ನ್ಯಾಯ ಬೇಕು ನನಗೆ, ನ್ಯಾಯ ಬೇಕು. ತಾರಾ, ಅಂಕಲ್ ಬೇಡ, ಅದು ತಪ್ಪು, ಅಮ್ಮ ಇದ್ದಾಳೆ ನೋಡಿ. ನೀರಜ ಓಡಿ ಬಂದು ತಾರಾಳನ್ನು ಬಿಗಿಯಾಗಿ ತಬ್ಬಿಕೊಂಡಳು. ನೀರಜ. ವಿಕ್ರಮ್, 20 ವರ್ಷದ ಹಿಂದೆ ನೀನು ನನ್ನ ಪ್ರಾಣ ಕಾಪಾಡಿದ್ಯ. ನೀನು ಒಳ್ಳೆಯವನು. ದಯವಿಟ್ಟು ನನ್ನ ಮಗನ ಬಿಟ್ಟು ಬಿಡು ಪ್ಲೀಸ್. ಸೇಡು ತೀರಿಸಿ ನಿನಗೆ ಏನು ಸಿಗುತ್ತೆ? ನರಕನೇ ಸಿಗುತ್ತೆ. ಪ್ರೀತಿ ಮಾಡು ವಿಕ್ರಮ್. ಪ್ರೀತಿಯಿಂದ ಮಾತ್ರ ಮುಕ್ತಿ ಸಿಗುತ್ತೆ. ಅವಳು ತನ್ನ ಕೊನೆಯ ತಾಯಿತವನ್ನು ತೆಗೆದು ತಾರಾಳ ಹಣೆಗೆ ಒತ್ತಿದ್ದಳು. ತಾಯಿತದಿಂದ ಚಿನ್ನದ ಬೆಳಕು ಬಂತು. ತಾರಾಳ ಕಣ್ಣಿಂದ ಕಣ್ಣೀರು ಬಂತು. ಕಪ್ಪು ಕಣ್ಣು ನಿಧಾನವಾಗಿ ಸಾಮಾನ್ಯವಾಯಿತು. ತಾರಾ, ಅಮ್ಮ. ವಿಕ್ರಮ್, ನಾನು ಸೋತೆ ನೀರಜ. ಪ್ರೀತಿಯ ಮುಂದೆ ಸೇಡು ಸತ್ತಿತು. ಆದ್ರೆ ನನ್ನ ಅಸ್ಥಿ ಇನ್ನು ಕರಿಮಲೆಯ ಗುಹೆಯಲ್ಲಿದೆ. ಅದನ್ನು ಗಂಗೆಯಲ್ಲಿ ವಿಸರ್ಜನೆ ಮಾಡಿದ್ರೆ ಮಾತ್ರ ನನಗೆ ನಿಜವಾದ ಮುಕ್ತಿ ಅಂದನು. ಅರ್ಚಕ ಓಡಿ ಬಂದ. ಬೇಗ, ಸಮಯವಿಲ್ಲ, 12 ಗಂಟೆ ಆಗುತ್ತೆ. ಎರಡನೇ ಬಲಿ ಪೂಜಾರಿಯ ಮೊಮ್ಮಗನ ಮನೆಗೆ ಹೋಗುತ್ತಿದೆ. ವಿಕ್ರಮ್. ತಾರಾ, ನನ್ನ ಕೈ ಹಿಡಿ, ನನ್ನ ಜೊತೆ ಬಾ ಕೊನೆಯ ಬಾರಿಗೆ. ತಾರಾ, ನೀರಜ, ವಿಕ್ರಮ್ ಆತ್ಮ 3 ಜನ ಗುಹೆಗೆ ಓಡಿದ್ರು. ಅಲ್ಲಿ ಒಂದು ಚಿಕ್ಕ ಮಣ್ಣಿನ ಪೆಟ್ಟಿಗೆಯಲ್ಲಿ ಸುಟ್ಟ ಅಸ್ಥಿ ಇತ್ತು. ಗಡಿಯಾರ 11:50. ವಿಕ್ರಮ್ ನೀರಜ ಮತ್ತು ತಾರಾಳ ಕಡೆ ನೋಡಿ ನಕ್ಕ. ವಿಕ್ರಮ್, ಕ್ಷಮಿಸು ನೀರಜ, ನಾನು ತಪ್ಪು ಮಾಡಿದೆ. ತಾರಾ, ನೀನು ತುಂಬ ಧೈರ್ಯವಂತಳು. ಹೇಳಿ ಅವನು ತಾನೇ ಆ ಅಸ್ಥಿಯ ಪೆಟ್ಟಿಗೆಯ ಬೆಂಕಿ ಹಚ್ಚಿಕೊಂಡ. ಅವನ ಆತ್ಮ ಬೆಳಕಿನ ಚೆಂಡಾಗಿ ಮೇಲಕ್ಕೆ ಏರಿತು. ನೇರವಾಗಿ ಗಂಗೆಯ ಕಡೆ ಹೋಯಿತು. 12 ಗಂಟೆ ಬಾರಿಸಿತು. ಆದರೆ ಏನೂ ಆಗಲಿಲ್ಲ. ಎರಡನೇ ಬಲಿ ನಿಂತಿತು. ಮೂರನೇ ಬಲಿ ಕೂಡ ನಿಂತಿತು. ಕರಿಮಲೆಯ ಮೇಲೆ ಮೋಡ ಸರಿದು ಚಂದ್ರ ಕಾಣಿಸಿದ. 1 ತಿಂಗಳ ನಂತರ ಬೆಂಗಳೂರು. ನೀರಜ ಮತ್ತು ತಾರಾ ಸಾಮಾನ್ಯ ಜೀವನ ಮಾಡ್ತಿದ್ದಾರೆ. ರಾತ್ರಿ 6 ಗಂಟೆ. ತಾರಾ ದೀಪ ಹಚ್ಚುತ್ತಿದ್ದಳು. ಅಷ್ಟರಲ್ಲಿ ಕಿಟಕಿಯಿಂದ ತಂಪಾದ ಗಾಳಿ ಬಂತು. ಗಾಳಿಯಲ್ಲಿ ಯಾರೋ ಪಿಸುಗುಟ್ಟಿದ್ದ ಹಾಗಾಯಿತು. ಧ್ವನಿ. ಧನ್ಯವಾದ ನೀರಜ ಮತ್ತು ಧನ್ಯವಾದ ತಾರಾ, ನನಗೆ ಮುಕ್ತಿ ಸಿಕ್ಕಿತು. ನೀರಜ ಕಣ್ಣೀರನೊಂದಿಗೆ ಆಕಾಶ ನೋಡಿ ನಕ್ಕಳು. ಸೇಡಿನ ಚಕ್ರ ಮುರಿದು ಬಿತ್ತು. ಪ್ರೀತಿ ಮತ್ತು ಗೆದ್ದಿತು. ವಿಕ್ರಮ್ಗೆ ಮುಕ್ತಿ ಸಿಕ್ತು. ತಾರಾ ಬದುಕಿದಳು. 20 ವರ್ಷದ ಕರಿಮಲೆಯ ಶಾಪ ಇಲ್ಲಿಗೆ ಮುಕ್ತಾಯವಾಯಿತು. ನೀರಜ ಕತೆ ಇಲ್ಲಿಗೆ ಸಂಪೂರ್ಣ. ಈ 5 ಭಾಗದ ಕತೆ ನಿಮಗೆ ಹೇಗೆ ಅನಿಸ್ತು ಫ್ರೆಂಡ್? 10ರಲ್ಲಿ ರೈಟ್ ಕೊಡಿ. ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಯಾವ ಸೀನ್ ಅತ್ಯಂತ ಭಾವನಾತ್ಮಕವಾಗಿತ್ತು? ನೀರಜ, ವಿಕ್ರಮ್, ತಾರಾ, ರೋಹನ್ ಮತ್ತು ಅರ್ಚಕ? ತಿಳಿಸಿ ಕಮೆಂಟ್ ಮುಖಾಂತರ. ಇಂತಹದ್ದೇ ಹೊಸ ಕತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶೀಘ್ರದಲ್ಲೇ ಬರುತ್ತೆ. ದಯವಿಟ್ಟು ನಮ್ಮನ್ನು ಸಹಕರಿಸಿ.
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಮೇಘನಾ ಕಥಾಲಕ ಗುಬ್ಬಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ಸೇಡಿನ ಚಕ್ರ ಮುರಿದುಬಿತ್ತು, ಪ್ರೀತಿ ಗೆದ್ದಿತು, ಕರಿಮಲೆಯ ಶಾಪ ಮುಕ್ತಾಯವಾಯಿತು. ನೀರಜಾ ಕಥೆ ಇಲ್ಲಿಗೆ ಸಂಪೂರ್ಣ.